ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1 ರಿಂದ ಆಗಸ್ಟ್ 15 ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕೊಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿ 2026-27ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ತ್ಯಾಜ್ಯ ನಿರ್ವಹಣಾ ಪರಿಕಲ್ಪನೆ ನಮ್ಮ ಗುರಿಯಾಗಿದೆ. ನೂತನ ಅಧ್ಯಕ್ಷ ವೀರಶೆಟ್ಟಿ ಮಣಗಿ ಅಭಿಮತ. ರೋಟರಿ ಕಾರ್ಯ ಶ್ಲಾಘನೀಯವಾಗಿದೆ. ಶರಣಬಸಪ್ಪ ಕೊಟ್ಟಪ್ಪಗೋಳ್. ಸಂವಿಧಾನದ 9ನೇ ಶೆಡ್ಯೂಲ್ಗೆ 56% ಮೀಸಲಾತಿ ಕಾಯ್ದೆ ಸೇರಿಸಿ ಹೈಕೋರ್ಟ್ನಲ್ಲಿನ ತಡೆಯಾಜ್ಞೆ ತೆರವುಗೊಳಿಸಲು ಪ್ರಯತ್ನಿಸಿ. ಬೀದರ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ವಿಎಸ್ ಉಗ್ರಪ್ಪ ಅಭಿಮತ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ. ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘದ ವತಿಯಿಂದ ರಂಗಮಂದಿರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ಸಮಾಜದ ಸಂಘಟನೆ ಭಕ್ತಿಯಿಂದ ಮಾಡಬೇಕಾಗಿದೆ. ಪ್ರೊಫೆಸರ್ ದೇವಿದಾಸ್ ಮಾಲೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮಕ್ಕಳು ಹಾಗೂ ಪಾಲಕರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2026-27ನೇ ಸಾಲಿನಲ್ಲಿ ತ್ಯಾಜ್ಯ ನಿರ್ವಹಣಾ ಪರಿಕಲ್ಪನೆಯೇ ನಮ್ಮ ರೋಟರಿ ಕ್ಲಬ್ನ ನ್ಯೂ ಸೆಂಚುರಿಯ ಮೂಲ ಗುರಿಯಾಗಿದೆ ಎಂದು 2026-27ನೇ ಸಾಲಿಗೆ ನೂತನವಾಗಿ ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಇಂಜಿನಿಯರ್ ವೀರಶೆಟ್ಟಿ ಮಣಗಿ ತಿಳಿಸಿದರು. ನಗರದ ASR ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿ ವತಿಯಿಂದ ಆಯೋಜಿಸಿದ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭದಲ್ಲಿ ಅವರು ಮಾತನಾಡುತ್ತಾರೆ. ಹಸಿ ಕಸ ಒಣ ಕಸ ಬೇರ್ಪಡಿಸಿ ಅದರಿಂದ ರಸಗೊಬ್ಬರವನ್ನು ತಯಾರಿಸಿ ರೈತರಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ಕಾರ್ಯ ಮಾಡುವ ಬಹುದೊಡ್ಡ ಗುರಿ ನಮ್ಮ ಮುಂದಿದೆ. ಜೊತೆಗೆ ಕ್ರಿಕೆಟ್ ಟೂರ್ನಮೆಂಟ್ ಇರಬಹುದು, ಮುಂದಿನ ಒಂದು ಜೊತೆಗೆ ಜಾಗತಿಕ ತಾಪಮಾನ ಇರಬಹುದು, ಉಡಾನ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು, ಸಸಿ ನೆಡುವಂಥ ಕಾರ್ಯಕ್ರಮ ಇರಬಹುದು, ತಂಪು ಪಾನೀಯಗಳ ಬಾಟಲಿಗಳಿಂದ ಅವುಗಳನ್ನು ಸಂಸ್ಕರಿಸಿ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಕೆ ಮಾಡುವಂತಹ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂತಹ ಗುರಿಯನ್ನು ನಮ್ಮ ಮುಂದೆ ಇದೆ. ಈ ಒಂದು ವರ್ಷದಲ್ಲಿ ನಾವು ಇದನ್ನು ಸಾಧಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಮಾತನ್ನು ವೀರಶೆಟ್ಟಿ ಮಣಗಿಯವರು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಶರಣಬಸಪ್ಪ ಕೊಟ್ಟಪ್ಪಗೋಳ್ ಮಾತನಾಡುತ್ತಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಇಂಜಿನಿಯರ್ ವೀರಶೆಟ್ಟಿ ಮಣಗಿ, ಕಾರ್ಯದರ್ಶಿ ಸತೀಶ್ ಕುಮಾರ್ ಸ್ವಾಮಿ ಅವರಿಗೆ PDG ಮಾಣಿಕ್ ಪವಾರ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಖಜಾಂಚಿ ರಾಹುಲ್ ಅಟ್ಟಲ್, ಜಂಟಿ ಕಾರ್ಯದರ್ಶಿ ಬಸವರಾಜ್ ಮಡಿಕಿ ಉಪಸ್ಥಿತರಿದ್ದರು. ನಿರ್ಗಮಿತ ಕಾರ್ಯದರ್ಶಿ ರಾಜ್ಕುಮಾರ್ ಅಳ್ಳೆ 2025-26ನೇ ಸಾಲಿನಲ್ಲಿ ಕೈಗೊಂಡ ಹಲವು ಕಾರ್ಯಕ್ರಮಗಳ ಸಮಗ್ರ ವರದಿಯನ್ನು ವಾಚನ ಮಾಡಿದರು. ಇದೇ ವೇಳೆ ಕಳೆದ ಅವಧಿಯಲ್ಲಿ ಸಹಕರಿಸಿದ ಎಲ್ಲ ರೋಟೇರಿಯನ್ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಕ್ಲಬ್ನ ಸಹಾಯಕ ಗವರ್ನರ್ ನಿತಿನ್ ಕರ್ಪೂರ್, ನಿರ್ಗಮಿತ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ಪಾಟೀಲ್, ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ ಮೂಲ್ಗೆ, ಪ್ರಮುಖ ರೋಟರಿಯನ್ ರವರಾಗಿರತಕ್ಕಂಥ ರವೀಂದ್ರ ಕುಮಾರ್ ಮೂಲ್ಗೆ, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಶಿವಕುಮಾರ್ ಪಖಲ್, ಸೂರ್ಯಕಾಂತ್ ರಾಮಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿರ್ಗಮಿತ ಸಹಾಯಕ ಗವರ್ನರ್ ಹಾವಶೆಟ್ಟಿ ಪಾಟೀಲ್, ಶಂಕರರಾವ್ ಕೊಟ್ರಕಿ, ಆಮೇಲೆ ರಮೇಶ್ ಗೋಯಲ್, ಪ್ರಮುಖರಾದ ಶಿವಕುಮಾರ್ ಯಲಾಲ್, ವಸಂತ್ ಪಟೇಲ್, ಜಗನ್ನಾಥ್ ಹೆಬ್ಬಾಳೆ, ಪ್ರಭು ತಟ್ಪಟ್ಟಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಡಾಕ್ಟರ್ ಶ್ರೀಹರಿ ವಿಶ್ವಕರ್ಮ, ವಿಕ್ರಮ್ ತಗಾರೆ, ಸಂತೋಷ್ ಕುಮಾರ್ ಸ್ವಾಮಿ, ಡಾಕ್ಟರ್ ಆರತಿ ರಘು ಕೃಷ್ಣಮೂರ್ತಿ, ಡಾಕ್ಟರ್ ಶಾರದಾ ಗುದ್ಗೆ, ರೂಪಾಲಿ ಕರ್ಪೂರ್, ಉಮಾ ಮಣಿಗೆ, ಶ್ರೀಮತಿ ಅನ್ನಪೂರ್ಣ ಸತೀಶ್ ಸ್ವಾಮಿ, ಜಯೇಶ್ ಪಟೇಲ್, ಡಾಕ್ಟರ್ ಕಪಿಲ್ ಪಾಟೀಲ್, ಉಮೇಶ್ ಮೂಲಿಮನಿ, ಸಂತೋಷ್ ರೇಜಂತಲ್, ಡಾಕ್ಟರ್ ನಿತೇಶ್ ಬಿರಾದಾರ್ ಹಾಗೂ ಡಾಕ್ಟರ್ ಜ್ಞಾನಗಂಗಾ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಳೆದ ಸಾಲಿನಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಗೆಲುವು ಸಾಧಿಸಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಪೂರ್ಣಚಂದ್ರ ಹಾಗೂ ತಂಡದಿಂದ ಭರತನಾಟ್ಯ ನೃತ್ಯ ಜರುಗಿತು. ಸಾನ್ವಿ ಅಳ್ಳೆ ಅವರಿಂದ ಪ್ರಾರ್ಥನಾ ಗೀತೆ ನಡೆಸಿಕೊಟ್ರು. Execute the office of President of Rotary Club of Bidar New Century, and that I will do the best of ability and support District Governor Rotary Kishore Reddy and the Rotary International, and that I will uphold the Constitution and bylaws of this club
and Rotary International. Wish you all the best. ಕಾರ್ಯಕ್ರಮ ಒಂದು ಯಾವ ರೀತಿ ರೋಟರಿ ನಡೆಸ್ತದ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ಬೇಸಿಕಲಿ ಏನೇ ಒಂದು ಓತ್ ಸೆರೆಮನಿ ತಗೋಬೇಕಾದ್ರೆ ಒಂದು ವಿಷನ್ ಇರ್ತದೆ. ಒಂದು ನಾವೀಗ ಯಾವ ಸಿಚುವೇಶನ್ ಅಲ್ಲಿ ಇದ್ದೀವಿ, ಇನ್ ವಾಟ್ ಸಿಚುವೇಶನ್ ನಾವು ರೋಟರಿ ವರ್ಕ್ ಮಾಡ್ತಾ ಇದ್ದೇವೆ ಅಥವಾ ಸಮಾಜ ವರ್ಕ್ ಮಾಡ್ತಾ ಇದ್ದೇವೆ ಅಂತ ಒಂದು ವಿಷಯ ಮಾಡೋಂಥ ಒಂದು ಸಮಯ ಇದೆ. ಒಂದು ಇಡೀ ಜಗತ್ತೇ ಒಂದು ವಾಲಟೈಲ್ ಪೊಸಿಷನ್ ಅಲ್ಲಿ ಇದೆ, ವಾರ್ ನಡೀತಾ ಇದೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಎಲ್ಲ ಒಂದು ಸೋಷಿಯಲ್ ಆರ್ಗನೈಸೇಷನ್ ಹೇಗೆ ಅಡ್ರೆಸ್ ಮಾಡಬೇಕನ್ನೋದು ರೋಟರಿ ತುಂಬಾ ಒಂದು ಸಿಸ್ಟಮೆಟಿಕ್ ಆಗಿ ಹೇಳ್ಕೊಡುವಂತ ಒಂದು ಆರ್ಗನೈಸೇಷನ್ ಅಂತ ಹೇಳಿ ಬಯಸ್ತೀನಿ. ಹೇಳ್ಬೇಕಾದ್ರೆ ನಮ್ದು ಇಂಡಿಯಾ ಅಂತ ತಗೊಂಡ್ರೆ ಪಾಪ್ಯುಲೇಷನ್ ತುಂಬಾ ನಂಬರ್ ಒನ್ ಫ್ರಮ್ ಅವರ್ ಕ್ಲಾಸ್. ಈ ಸಲ ನಮ್ದು ಹೆಂಗ ಡೈನಾಮಿಕ್ ಎಲ್ಲ ಟೀಮ್ ಇದೆ ನಮ್ದು. ಅದಕ್ಕೆ ಕ್ರಿಕೆಟ್ ಟೂರ್ನಮೆಂಟ್ ನಾವೇ ಈ ಸಲ ನಮ್ಮ ಕ್ಲಬ್ ನಡೆಸ್ಕೊಂಡು ಅದರದ್ದೇನು ಫಂಡ್ ಆಗ್ತದೆ, ದಟ್ ಫಂಡ್ ಕ್ಯಾನ್ ಬಿ ಯೂಸ್ ಫಾರ್ ದ ಕ್ಲೀನ್ ಅಂಡ್ ಗ್ರೀನ್ ಎನ್ವೈರನ್ಮೆಂಟ್. ಏನು ದೊಡ್ಡ ಟೀಮಿಗೆ ಸಪೋರ್ಟ್ ಆಗುವಂತ ಒಂದು ವಿಚಾರ ಇದೆ. ಅದೇ ರೀತಿ ಲಾಟ್ ಆಫ್ ಅದರ್ ಪ್ರೋಗ್ರಾಮ್ಸ್ ಆಲ್ಸೋ. ಸಾಕಷ್ಟು 20 ವರ್ಷದಿಂದ ನಾವು ಉಡಾನ್ ಮಾಡ್ತಾ ಇದ್ದೀವಿ, ಉಡಾನ್ ಕಾರ್ಯಕ್ರಮ ಅಂತ ಹೇಳಿ ಕಲ್ಚರಲ್ ಇವೆಂಟ್ ಇದೆ. ಅದೇ ರೀತಿ ಸಾಕಷ್ಟು ನಮ್ದು ಕಾರ್ಯಕ್ರಮಗಳಿಗೆ ಲಾಸ್ಟ್ ಸೆಕ್ರೆಟರಿ ರಾಜ್ಕುಮಾರ್ ಸಾಕಷ್ಟು ತಿಳಿಸಿದ್ದಾರೆ ನಿಮಗೆ. ಟ್ರೀ ಪ್ಲಾಂಟೇಶನ್ ಇದೆ, ಟ್ರ್ಯಾಕ್ಟರ್ ಇದು ಮಾಡಿದ್ರೆ, ಕ್ಲೇ ಗಣೇಶ ಇದೆ, ನಮ್ಮ ಗರ್ಭಾ ಕಾರ್ಯಕ್ರಮ ದಸರಾ ಟೈಮ್ನಲ್ಲಿ ಅದು ಮಾಡ್ತೀವಿ, ಕಲ್ಚರಲ್ ಆಕ್ಟಿವಿಟೀಸ್. ಡಿಫ್ರೆಂಟ್ ಕಾರ್ಯಕ್ರಮಗಳು ನಾವು ರೋಟರಿ ಕ್ಲಬ್ನಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯ ಒಂದು ಪ್ರಮಾಣವನ್ನು ಹೆಚ್ಚಿಸಿ ಜಾರಿಗೆ ತರಲಾದ 56% ಮೀಸಲಾತಿ ಕಾಯ್ದೆಯನ್ನು ತಕ್ಷಣವೇ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು ಹಾಗೂ ನಕಲಿ ಜಾತಿ ಪ್ರಮಾಣಪತ್ರ ಹಾವಳಿಯನ್ನು ತಡೆಗಟ್ಟಬೇಕು ಎಂದು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ಅಧ್ಯಕ್ಷರು ಆಗಿರುವಂತಹ ಮಾಜಿ ಸಂಸದ VS ಉಗ್ರಪ್ಪ ಒತ್ತಾಯ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಎಂಬ ಸಂವಿಧಾನದ ಆಶಯದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹಾಗೂ ನ್ಯಾಯಮೂರ್ತಿ ಸುಭಾಷ್ ಅಡಿ ಅವರ ಆಯೋಗದ ವರದಿಗಳ ಆಧಾರದ ಮೇಲೆ SC ಮೀಸಲಾತಿಯನ್ನು 15ರಿಂದ 17%ಕ್ಕೆ, ST ಮೀಸಲಾತಿಯನ್ನು 3ರಿಂದ 7%ಕ್ಕೆ ಹೆಚ್ಚಿಸಿ 2022ರಲ್ಲಿ ಕಾಯ್ದೆ ಜಾರಿಗೆ ತರಲಾಯಿತು ಅನ್ನುವಂಥ ನೆನಪನ್ನು VS ಉಗ್ರಪ್ಪ ಅವರು ಮಾಡಿಕೊಟ್ರು. ಈ ಕಾಯ್ದೆಯನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸದ ಕಾರಣ ಇತ್ತೀಚೆಗೆ ಹೈಕೋರ್ಟ್ 56% ಮೀಸಲಾತಿಗೆ ತಡೆಯಾಜ್ಞೆ ನೀಡಿದೆ. ಇದರಿಂದಾಗಿ 2023-24 ಮತ್ತು 24-25ನೇ ಸಾಲಿನಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಪಡೆದ SC, ST ಮತ್ತು ಹಿಂದುಳಿದ ವರ್ಗದ ಜನರಿಗೆ ಭಾರೀ ಅನ್ಯಾಯವಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಈ ಸಂಬಂಧ ನಿರ್ಣಯ ಕೈಗೊಂಡರೂ ಕೂಡ ಕೇಂದ್ರದ ಮೇಲೆ ಒತ್ತಡ ತರುವಲ್ಲಿ ವಿಫಲವಾಗಿದೆ ಎಂದು ಆರೋಪ ಮಾಡಿದರು. ರಾಜ್ಯದ ಎಲ್ಲ ಸಂಸದರು, ಶಾಸಕರು, ಸಚಿವರು ಒಗ್ಗಟ್ಟಿನಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕಾಗಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೂಡ ಕೊಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಎಂ ನರಸಿಂಹಯ್ಯ, ರಾಜ್ಯ ಉಪಾಧ್ಯಕ್ಷ ರಾಜಣ್ಣ ಚಿತ್ರದುರ್ಗ, ಖಜಾಂಚಿ ರಾಜಪ್ಪ ಬೆಂಗಳೂರು, ರಾಯಚೂರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್, ಜಿಲ್ಲಾ ಮಹಾಸಭಾ ಅಧ್ಯಕ್ಷ ದಸರಸ್ ಜಮಾದಾರ್, ಯುವ ಘಟಕದ ಜಿಲ್ಲಾಧ್ಯಕ್ಷ ದಿಲೀಪ್ ಪಾಟೀಲ್ ಸೇರಿದಂತೆ ಸಮಾಜದ ಹಲವು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಪರಿಗಣಿಸಿ ಅವರನ್ನು SC ಸರ್ಟಿಫಿಕೇಟ್ ಕೊಟ್ಟಿದ್ದರಿಂದ ಜಂಗಮ ಅಂತ, ಬೇಡಿ ಜಂಗಮ, ಬುಡುಗ ಜಂಗಮ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಅವರು 2ನೇ ಸ್ಥಾನದಲ್ಲಿ 1,33,000 ಓಟ್ ತೆಗೆದುಕೊಳ್ತಾರೆ. ಗೆದ್ದವರು ಸೂರ್ಯವಂಶಿ 1,39,000. ಜನತಾದಳದ ಕ್ಯಾಂಡಿಡೇಟು ಎಂತವ ನನ್ನ ಸ್ನೇಹಿತವ, ನಾನು ಯುವಜನತಾದಲ್ಲಿ ಜಿಲ್ಲಾಧ್ಯಕ್ಷ ಮಾಡಿದ್ದೆ, ಗಾಯಕ್ವಾಡ್. ಅವರಿಗೆ 1,39,33 ಗೆದ್ದವರಿಗೆ 1,39,000 ಸೂರ್ಯವಂಶಿಗೆ, ಮಠಪತಿಗೆ 1,36,000, 2ನೇ ಪ್ಲೇಸಲ್ಲಿದ್ದಂಥವು 1,33,000.
ಅರೆ ಯಾರಾದರೂ ಸಹ ಯಾರಾದರೂ ನಿಜಕ್ಕೂ ಸಹ ಜಂಗಮರಿದ್ದರೆ, ಬುಡಗ ಜಂಗಮ, ಮಾಲ ಜಂಗಮ ನ್ಯಾಯಯುತವಾಗಿದ್ದರೆ ಯಾರ ಶ್ರೀಶೈಲದಲ್ಲಿ ಬಹಳಷ್ಟು ಜನ ಇದ್ದಾರೆ ನನಗೆ ಗೊತ್ತಿರೋ ತಗೊಳ್ಳಿ, ಕಾನೂನು ಚೌಕಟ್ಟಿನಲ್ಲ, ಯಾರು ಬೇಡ ಅನ್ನೋದಿಲ್ಲ. ಆದರೆ ಸುಳ್ಳು ಸರ್ಟಿಫಿಕೇಟ್ ತಗೋಬೇಡಿ. ದಿಸ್ ಈಸ್ ವೆರಿ ವೆರಿ ಎಂಥದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಈಗ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಪಾಪ್ಯುಲಾರಿಟಿಯನ್ನು ಕ್ರಾಸ್ ಮಾಡಿ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಇವತ್ತಿನ ಯುವ ಪೀಳಿಗೆಯ, ಇವತ್ತಿನ ಜನರ ಜೊತೆಯಲ್ಲಿ, ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ದಯಮಾಡಿ ಅವರ ಹಕ್ಕುಗಳ ರಕ್ಷಣೆ ಮಾಡುವಂಥ ಕೆಲಸ ಮಾಡಿ. ಆಗ ಅವರ ಬೆಂಬಲ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಓಕೆ ಸರ್. ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘದ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು. ಇದೇ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ದೇವಿದಾಸ್ ಮಾಲೆ ಅವರು ಮಾತನಾಡಿದ್ದಾರೆ. ಸಮಾಜದ ಮಕ್ಕಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸುವಂತಹ ಈ ಕಾರ್ಯ ಏನಿದೆಯಲ್ಲ, ನಿಜಕ್ಕೂ ಕೂಡ ಇದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಸಮಾಜವನ್ನು ಗಟ್ಟಿಯಾಗಿ ಒಂದು ಸಂಘಟಿಸುವಂತಹ ಮತ್ತು ಜಾಗೃತಗೊಳಿಸುವಂತಹ ಕಾರ್ಯ ಮಾಡಬೇಕಾಗಿದೆ ಎನ್ನುವಂತಹ ಮಾತನ್ನು ಅವರು ತಿಳಿಸಿದರು. ಇದೇ ವೇಳೆ ವೇದಿಕೆ ಮೇಲೆ ಮಾದಿಗ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ದೇವಿದಾಸ್ ತುಮಕುಂಟೆ, ಡಾಕ್ಟರ್ ಅಬ್ದುಲ್ ಖದೀರ್ ಅವರಿದ್ದರು, ಸಂಪನ್ಮೂಲ ವ್ಯಕ್ತಿ ನರಸಪ್ಪ ರಂಗೋಲಿ ಅವರಿದ್ದರು, ವಿಜಯಕುಮಾರ್ ಬಾವ್ಗಿ, ರಾಜು ಕಡ್ಯಾಳ್, ಫರ್ನಾಂಡಿಸ್ ಹಿಪ್ಪಳಗಾವೆ, ಸ್ವಾಮಿದಾಸ್ ಕೆಂಪೇನವರು, ರೋಹಿದಾಸ್ ಘೋಡೆ, ಪ್ರಭು ತಾಳ್ಮಡಿಗಿ, ಕಲ್ಲಪ್ಪ ವೈದ್ಯ, ಸೂರ್ಯಕಾಂತ್ ಕಾಡವಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರತಕ್ಕಂಥ ಮಾದಿಗ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಲಾಯಿತು, ಗೌರವಿಸಲಾಯಿತು. All audience has to give the big hands from within to permanent and surprise sound ಅನ್ನೋದಲ್ಲಿ ಬೆಳಗಿನ ಅಧ್ಯಕ್ಷರು ಶ್ರೀ ಗಂಗೋದೇಶ್ವರ ಹಾಗೆ ವೈದ್ಯ ಸರ್ ಅವರು, ಹಾಗೆ ರಜಾಕ್ ಸರ್ ಅವರು, ಹಾಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ಉದ್ಘಾಟನೆಯಾಗಿರುವಂತಹ ಶ್ರೀ ಮಾಲೆ ದೇವಿದಾಸ್ ಸರ್ ಅವರು ಉದ್ಘಾಟನೆಯನ್ನು ನಡೆಸುತ್ತಿದ್ದಾರೆ. ರೂಪಿಸಬೇಕು, ಸಂಘಟಿಸಬೇಕು, ಆಮೇಲೆ ಈ ಸಮಾಜವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ತಗೊಂಡು ಹೋಗ್ಬೇಕಂತ ಬಹಳ ಪ್ರಯತ್ನ ಮಾಡಿದರು. ಆ ಪ್ರಯತ್ನ ನಿಮಿತ್ತವಾಗಿ ಅವತ್ತು ಜನ ಸೇರ್ತಿರಲಿಲ್ಲ. ಅವರ ಹುಟ್ಟು ಹೋರಾಟದಿಂದ ಆ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ರು. ಇವತ್ತು ಇಷ್ಟು ಜನ ಸೇರಿದ್ದೇವೆ ಅಂತಂದರೆ ಅವರೆಲ್ಲರ ಆ ದಿನದ ಒಂದು ಪ್ರಯತ್ನ ಇವತ್ತು ಈ ಥರವಾಗಿ ನಾವು ಕಾಣ್ತಾ ಇದ್ದೀವಿ ಈ ಒಂದು ಭವ್ಯ ಸಭಾಭವನದಲ್ಲಿ. ಇದಕ್ಕೆ ಕಾರಣ ಭಾಳಷ್ಟು ಕಾರಣಗಳಿದ್ದಾವೆ. ಆಮೇಲೆ ಸಂಘಟನೆ ಆಗೋದು, ನಮ್ಮ ಜನ ಸಂಘಟನೆ ಆಗೋದು ಬಹಳ ಕಷ್ಟ. ಯಾಕಂದರೆ ನಮಗೆ ಪ್ರಜ್ಞೆ, ಅರಿವು, ಶಿಕ್ಷಣ, ಸಂಘಟನಾತ್ಮಕ ಮನಸ್ಸು ನಮ್ಮ ಜನರಿಗೆ ಇರುವುದಿಲ್ಲ. ಆದರೂ ಕೂಡ ನಾವು ಏನೇನು ಸಾಧಿಸಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ ಈ ಒಳ ಮೀಸಲಾತಿ ವತಿಯಿಂದ. ಆದರೆ ನಾವು ಪಡ್ಕೊಂಡಿದ್ದು ಈ ನಿಟ್ಟಿನಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಇನ್ನು ಬಹಳಷ್ಟು ಪಡ್ಕೊಳ್ಳೋಂಥ ಅವಕಾಶಗಳು ಮತ್ತು ಅವಕಾಶಗಳನ್ನು ರೂಪಿಸಿಕೊಳ್ಳುವಂಥದ್ದು ನಮ್ಮೆಲ್ಲ ಸಂಘಟನಾಕಾರ ಮೇಲಿದೆ, ಆಮೇಲೆ ಹೋರಾಟಗಾರರ ಮೇಲಿದೆ. ಅದಕ್ಕೋಸ್ಕರ ಅವರು ಇನ್ನೂ ಹೊಸ ದಿಕ್ಕಿನಲ್ಲಿ, ಹೊಸ ರೀತಿಯಾದಂಥ ಹೊಸ ಆಯಾಮಗಳಲ್ಲಿ ತಮ್ಮ ಸಂಘಟನೆಗಳನ್ನು ನಮ್ಮ ಜೊತೆ 15-20 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿ ಕರೆಸಿ, ಬೀದರ್ ಡಿಸ್ಟ್ರಿಕ್ಟ್ ಅಂದರೆ ಭಾಳ ಲಾಸ್ಟ್ ಕೊನೆ ಡಿಸ್ಟ್ರಿಕ್ಟು. ಇಲ್ಲಿ ನಮ್ಮ ಜನರು ಓದೋದಿಲ್ಲ, ಬರೆಯೋದಿಲ್ಲ, ಬರೀ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿ ಮುಂದೆ ಬರ್ಬೇಕಂತಾರೆ. ಅಂಥದ್ರಲ್ಲಿ ಈ ಒಂದು ಇನ್ಸ್ಪಿರೇಷನ್ ಸ್ಪೀಚ್ ಆಗಲಿ ಅಥವಾ ಅವ್ರ ಉತ್ತೇಜನಕಾರಿ ಭಾಷಣ ಆಗಲಿ, ಅವ್ರು ಕೊಡುವಂಥ ಕರಿಯರ್ ಗೈಡೆನ್ಸು ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾರ್ಗದರ್ಶನ ಆಗ್ತಂತೇಳಿ ಬಯಸಿ ಅವರು ಒಂದು ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರಿಂದ ಕೆಲವೊಂದು ಹಿತ ನುಡಿಗಳು, ಮಾರ್ಗದರ್ಶನಾತ್ಮಕ ನುಡಿಗಳನ್ನು ನಾವು ಕೇಳಲು ಬಹಳ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಭಾಷಣ, ಹೋರಾಟ, ಹಾಡು,
ಚೀರಾಟ ಕೂಗಾಟ ಭಾಳ ದಿನ ಮಾಡ್ತಾ ಬಂದಿದ್ದೀವಿ. ಈಗ ಮುಂದೆ ನಮಗೆ ದಿಕ್ಕಿರೋದು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ, ಅವರು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ನಾವು ಅವರಿಗೆ ಅನುಗೊಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬೀದರ್ ಆಗಲಿ, ಗುಲ್ಬರ್ಗ ಆಗಲಿ, ಯಾದಗಿರಿ, ರಾಯಚೂರು ಇವೆಲ್ಲ ಭಾಳ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟು. ಇಲ್ಲಿ ನಮ್ಮ ಹುಡುಗರು ಓದೋದೇ ಭಾಳ ಕಷ್ಟ. SLC 50% ಡ್ರಾಪ್ಔಟ್ ಹೋದ್ರೆ PUCಗೆ ಅಲ್ಲಿ 50% ಡ್ರಾಪ್ಔಟು, ಡಿಗ್ರಿನಲ್ಲಿ ಅಲ್ಲಿ 50%, ಯೂನಿವರ್ಸಿಟಿ ಬರೋ ಬರೀ 1-2%. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.